ಅಂದರೆ ಇವರು ಏನು ದಳ್ಳಾಳಿಗಳದೇ ರಾಜ್ಯವ ಇದು, ಅದು ನೀವೇ ಅದಕ್ಕಿರೋದು, APMC ಅದಕ್ಕಿರೋದು. ನೀವೇನು ಮಾಡ್ತೀರಿ ಸರ್? ಯಾಕೆ ಗಾಡಿಗಳು ಬಂದಿಲ್ಲ? ಏನೇ APMC ಇರೋದು ಯಾರ್ದು ಸರ್? ಅದು ತಗೊಳ್ಳೋರು ಇವರು. 10 ರೂಪಾಯಿ ಕಮಿಷನ್, 100ಕ್ಕೆ 10 ರೂಪಾಯಿ. ಎಷ್ಟಾಯ್ತು ದುಡ್ಡು? 100 ರೂಪಾಯಿ ಇದ್ರಿಗೂ ದಾರಿಗೆ 50 ರೂಪಾಯಿ, 200 ರೂಪಾಯಿ. ಅದು 5 ರೂಪಾಯಿ ಬಂದರೂ ದಾರಿಗೆ 500 ರೂಪಾಯಿ. ಅವೆಲ್ಲ ಚೇಂಜ್ ಆಗಲ್ಲ ಅವು. ನಿಮ್ಗೆ ಅವಮಾನ ಇದು. ಈ ಥರ ತಂದು ಸುರಿಯೋದು ರೈತ ತಿನ್ನ ತಗೊಂಡು ಸುರಿತಾನೆ ಅಂದರೆ ಅದ್ರ ಅರ್ಥ ಏನು ಸರ್? ಅದು ಏಜೆಂಟ್ಗಳು ಬೈ ಇಲ್ಲಿ ಬೈದ ಯಾರು ಬಂದಿಲ್ಲ, ಇಲ್ಲಿ ಯಾರಿದ್ದಾರೆ? ಚಿಕ್ಕಳ್ಳಿ ಒಂದು ರೇಟು ಅವ್ರು ಕೇಳೋರೇ ಇಲ್ಲ. ಮಿಸ್ ಮಾಡ್ತಾರೆ ಪಳನಿಸ್ವಾಮಿ ಸಸಿ ಅವ್ರನ್ನೇ. ಓ, ನೀವು ಹಿಂಗೆಲ್ಲ ಮಾಡ್ತಾ ಇದ್ರಿ. ನಿಜಪ್ಪ, ನನ್ನ ಟೊಮೊಟೊ ನಾನು ಕೊಡಲ್ಲ ಅಂತೀನಿ ಅಲ್ವಾ ಸರ್? ಮಾಡಬಾರ್ದು ಅಂತಿದೆಯಾ? ಹಾಗಾಗಿ ಒಂದು ದುಡ್ಡಿಗೆ ಜವಾಬ್ದಾರಬೇಕು ನೀವು. ಅಲ್ಲಿಂದ ಇಲ್ಲಿಂದ APMC ಕಳಿಸಿ ಅಲ್ಲಿ ತಗೊಳ್ಳಿ ಅವರು. ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಲಿ, ಕರ್ನಾಟಕದಿಂದ ಕೇರಳಕ್ಕೆ ಹೋಗಲಿ, ಈ ಥರ ಒಂದು ಟೊಮೊಟೊನೇ ತಗೊಳ್ಳಿ, ಇಟ್ಕೊಳ್ಳಿ. 10% ಕಮಿಷನ್. ಯಾರಿಗೆ? ಅವರಿಂದೂ ದುಡ್ಡು ಕಮಿಷನು, ಇವರಿಂದೂ ಕಮಿಷನು. ಚೀಫ್ ಮಿನಿಸ್ಟರ್ ಗಂಟು ಹೋಯ್ತಾ ದುಡ್ಡು. ಈ ಲಂಚ ಏನು 10% ಕಮಿಷನ್ ಅಲ್ಲ, ಅದು ಎಲ್ಲರಿಗೂ ಹೋಯ್ತಾ. ಅದು ಒಂದು ಕಂಡೀಷನ್ ಏನೋ ಒಂದು ಮಾಡಿ, ಒಂದು 10 ರೂಪಾಯಿ ಕೆಳಗೆ ಕೂಗಬಾರ್ದು ಅಂತ, ಒಂದು 15 ರೂಪಾಯಿ ಕೆಳಗೆ ಕೂಗಬಾರ್ದು ಅಂತ ಆಯಿತು. ಈಗ ನಮ್ಮ ಅದು ನೀವು ಕೈಲಿ ಆಗಲ್ಲ, ವೈಜ್ಞಾನಿಕ ಬೆಲೆ. ಪಕ್ಕದ ಗುಂಡ್ಲುಪೇಟೆಯಲ್ಲಿ 10 ರೂಪಾಯಿ ಮಾರ್ತಾ, ಚಿಕ್ಕೋಳಲ್ಲಿ 5 ರೂಪಾಯಿ ಮಾರಿದ್ರೆ ಇದ್ರ ಅರ್ಥ ಏನು? ಹಾಗಾದ್ರೆ ನಮ್ಮ ಕೈಲಿ ಏನೂ ಆಗಲ್ಲ, ನಮ್ಮದೇ ದಪ್ಪಾಳ್ಕ ಏನು ಬೆಳೆದರೆ ಇಲ್ವಾ? ನಾವಿಲ್ಲದೆ ನೀವ್ರಿಲ್ಲ, ಮಾತಾಡೋಕ್ಕೆ ಇಲ್ಲ ಅಂದರೆ ಅವರು ನಮ್ಮ ರೈತರು ಮೊನ್ನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೋ. ಮೈಸೂರು ರೇಟ್ ಏನು, ಮೈಸೂರು ರೇಟಲ್ಲಿ ನಮಗೆ 2 ರೂಪಾಯಿ ಕಡಿಮೆ ಕೊಡಿ ಅಂತ ಕೇಳ್ತಾ ಇದ್ದೋ. ದಲ್ಲಾಳಿಗಳು ಕೊಡೋಕ್ಕಾಗಲ್ಲ ಅಂತ ತಮ್ಮ ಮಂಡವಾದಗಳನ್ನ ಪ್ರದರ್ಶನ ಮಾಡ್ತಿದ್ರು, ಲಾರಿಗಳನ್ನ ಬರೋದನ್ನು ನಿಲ್ಲಿಸಿದ್ರು. ಹಾಗಾಗಿ ನಾವು ದಿಢೀರ್ನೆ ಇವತ್ತು ಟೊಮೊಟೊಗಳನ್ನ ಸುರಿದು ಇವತ್ತು ಪ್ರತಿಭಟನೆ ಮಾಡಿದೋ. ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ತಕ್ಷಣ ಸಭೆಯನ್ನು ಕರೆದು, ರೈತರು ಮತ್ತು ದಲ್ಲಾಳಿಗಳ ಸಭೆಗಳನ್ನು ಕರೆದು ಅವರು ಒಂದೇ ಒಂದು ಹೇಳಿದ್ದು, ಏನು ರೈತರು ಕೇಳ್ತಾ ಇದ್ದಾರೆ ಮೈಸೂರು ರೇಟಿಗೆ 2 ರೂಪಾಯಿ ಕೊಡಬೇಕು ಅಂತ, ಅಷ್ಟನ್ನು ಯಾವುದೇ ಕಾರಣಕ್ಕೂ ಆಗೋಲ್ಲ. ಇವತ್ತಿಂದಲೇ ನೀವು ಆರ್ಡ್ರ್ ಮಾಡ್ತಾಯಿದ್ದೀನಿ, ನಾಳೆಯಿಂದಲೇ ನೀವು 2 ರೂಪಾಯಿ ಕಮ್ಮಿ ಕೊಡಿ ಅಂತ ಹೇಳಿ ಅದನ್ನು APMC ಅಧಿಕಾರಿಗಳಿಗೆ ತಿಳಿಸಿದ್ರು. APMCಗೆ ಅದರ ಥರ ಹೇಳಿದ್ದಾರೆ. ಮತ್ತು ಜೊತೆಗೆ ರೆಸೊಲ್ಯೂಷನ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಆ ರೆಸೊಲ್ಯೂಷನ್ ಮಾಡಿದ ಮೇಲೆ ಈಗಲೇ ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿ. ಅದು ಒಪ್ಕೊಂಡ್ರು ಅವರು. ಏನೋ ಸಮಸ್ಯೆಗಳು ಹೇಳ್ತಾಯಿದ್ರು, ಅದೆಲ್ಲ ಮುಂದೆ ನಾವು ಮಾತಾಡೋಣ. ಸಮಸ್ಯೆಗಳು ಇದ್ದೇ ಇರುತ್ತೆ, ರೈತ ಸಮಸ್ಯೆಗಳು ಇರ್ತದೆ. ಹಾಗಾಗಿ ಪಕ್ಕದಲ್ಲಿ ಏನು ಮೈಸೂರು ಆಗ್ತಾಯಿದೆ ಅದರಲ್ಲಿ ನೀವು ಅವರ ಟ್ರಾನ್ಸ್ಪೋರ್ಟು, ಗ್ರೇಡಿಂಗು ಎಲ್ಲ ಅದರೊಳಗಡೆ ಬರ್ತದೆ. ಹಾಗಾಗಿ ರೈತರ ವಾದಗಳು ಸರಿಯಾಗಿದೆ, ರೈತರು ಕೇಳ್ತಾ ಇರೋದು ಸರಿಯಾಗಿದೆ. ಹಾಗಾಗಿ ನೀವು ನಾವೇನು ಬೆಲೆ ಫಿಕ್ಸ್ ಮಾಡ್ತಾಯಿಲ್ಲ.